ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಹೊಸ ಜವಾಬ್ದಾರಿಯನ್ನು ಕೊಟ್ಟಿದೆ. ಅಸ್ಸಾಂನ ಕಾಂಗ್ರೆಸ್ ಪರಿವೀಕ್ಷಕರಾಗಿ ಡಿಸಿಎಂ ಡಿಕೆಶಿ ನೇಮಕ ಆಗಿದ್ದಾರೆ. ಡಿಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಈಗೊಂದು ಮತ್ತೊಂದು ಜವಾಬ್ದಾರಿ ಕೊಟ್ಟಿದೆ. ಕಾಂಗ್ರೆಸ್ನ ಪರಿವೀಕ್ಷಕರಾಗಿ ಡಿಸಿಎಂ ಡಿಕೆಶಿ ನೇಮಕ ಆಗಿದ್ದಾರೆ ಅಸ್ಸಾಂಗೆ. ಅಸ್ಸಾಂ ಸಿಎಂ ವಿರುದ್ಧ ತೊಡೆತಟ್ಟಲಿಕ್ಕೆ ಈಗ ಟ್ರಬಲ್ ಶೂಟರ್ ರೆಡಿಯಾಗಿದ್ದಾರೆ. ಕನಕಪುರದ ಟ್ರಬಲ್ ಶೂಟರ್. ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಎಲ್ಲೇ ಸಮಸ್ಯೆ ಇದ್ರೂ ಕೂಡ ಅಲ್ಲಿ ಎದೆ ಕೊಟ್ಟು ನಿಲ್ಲುವಂತಹ ಜಗದಂಕ ಮಲ್ಲ. ಏನೋ ರಾಹುಲ್ ವಿರುದ್ಧ ಹೆಚ್ಚು ವಾಗ್ದಾಳಿಯನ್ನ ಅಸ್ಸಾಂ ಸಿಎಂ ನಡೆಸಿದ್ರು. ಈ ಹಿನ್ನೆಲೆಯಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಕಟ್ಟಿ ಹಾಕಲಿಕ್ಕೆ ಈಗ ಟಾಸ್ಕ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಕೊಟ್ಟಿದೆ. ಡಿಕೆ ಜೊತೆಗೆ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಕೂಡ ಈಗ ನೇಮಕ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಈಗ ಶತಾಯ ಗತಾಯ NDA ತೆಕ್ಕೆಯಲ್ಲಿರುವಂತಹ ಅಸ್ಸಾಂನ ಕಾಂಗ್ರೆಸ್ ಕೈವಶ ಮಾಡಿಕೊಳ್ಳಲಿಕ್ಕೆ ಇಲ್ಲ ಸಲ್ಲದ ಕಸರತ್ತನ್ನು ನಡೆಸ್ತಾ ಇದೆ. ಅದ್ರ ಜೊತೆಗೆ ಪಕ್ಷವನ್ನು ಸಂಘಟನೆ ಮಾಡಬೇಕು, ಜೊತೆಗೆ ಅಸ್ಸಾಂನಲ್ಲಿ ಒಂದಿಷ್ಟು ಒಳ್ಳೆಯ ರೀತಿಯಾದಂತಹ ಒಂದು ಹೈಪ್ ಕ್ರಿಯೇಟ್ ಮಾಡಬೇಕು. ಆ ನಿಟ್ಟಿನಲ್ಲಿ ಅದಕ್ಕೆ ಸರಿಯಾದಂತಹ ವ್ಯಕ್ತಿ ಅಂದರೆ ಡಿಕೆ ಶಿವಕುಮಾರ್ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅವ್ರನ್ನ ನೇಮಕ ಮಾಡಿದಂತೆ ಕಾಣಿಸ್ತಾ ಇದೆ. ಪರಿವೀಕ್ಷಕರಾಗಿ ಅಸ್ಸಾಂನ ಅಸೆಂಬ್ಲಿ ಚುನಾವಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಒಂದು ಕಡೆ ಪರಿವೀಕ್ಷಕರಾಗಿ ನೇಮಕ ಆಗಿದ್ದಾರೆ.